ನನ್ನ ಬಲಿಪಶು ಮಾಡ್ತೀಯಲ್ಲ. ಚುನಾವಣೆ ಬಂತಂದ್ರೆ ಸಾಕು ತಿನ್ನಕ ಕಣ್ಣ ಕೊಡ್ತೀಯ, ಕುಡಿಯಕ ಎಣ್ಣ ಕೊಡ್ತೀಯ, ಬಗಲ ಮಕ್ಕಳಕ ಎಣ್ಣೆನೂ ಕೊಡ್ತೀಯ. ಪಾಪ ಈ ಜನರಿಗೇನು ಗೊತ್ತು? ಪ್ರತಿಯೊಂದು ಓಟಿನ ಮೇಲೆ ಲಕ್ಷ ಲಕ್ಷ ಗಂಟೆಗಳು ಹಚ್ಚಿರೋದು. ಪಾಪ ಅವರು ಮೋದಿ ಮೋದಿ ಖುಷಿ ಪ್ರೀತಿಗೆ ಎದ್ದುಕೊಂಡಿದ್ದಾರೆ. ಸರ್ಕಾರಿ ದವಾಖಾನೆ ಕಟ್ಕೊಡ್ರಿ, ಸರ್ಕಾರಿ ಶಾಲೆ ಕಟ್ಕೊಡ್ರಿ, ಸರ್ಕಾರಿ ಹಾಸ್ಟೆಲ್ ಕಟ್ಕೊಡ್ರಿ, ಕಸ ವಿಲೇವಾರಿನ ಕರೆಕ್ಟ್ ಟೈಮಿಗೆ ದಿನಕ್ಕೆ ದಿನ ಮಾಡಿ ಅಂದ್ರೆ ಇನ್ನು ಅತಿ ಹೆಚ್ಚಿನ ಕೂಲಿ ಕೆಲಸ ಕೊಡ್ರಿ ಅಂದ್ರ ನಿಮ್ಮ ಭ್ರಷ್ಟ ರಾಜಕಾರಣವನ್ನು ಕಲಿಯುಗದಲ್ಲಿ ಕಾಮದ ರೌದ್ರ ಹೆಚ್ಚಾಗಿ ದೇವತೆಯ ಮೇಲೆ ಕುರುಡು ಕಾಂಚನ ಕುಳಿತು ಮಾಡುತ್ತಿರುವಾಗ ಸಿಡಿಲಿಗೆ ಬಡದ ಮರದಂತಾಗಿದೆ ಬಡವರ ಬದುಕು. ಇನ್ನು ಇಷ್ಟ ಯಾಕೆ ಹೆಣ್ಣಿನ ಮೇಲಿನ ಕಾಮು ಎಂಬ ಕಚ್ಚೇರಿದು ಕಾಮಾಂಧರ ಅತ್ಯಾಚಾರಕ್ಕೆ ನಲಗಿ 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 ಹೋಗಿದೆ. ಮಕ್ಕಳ ಭಾರವಾದ ಜೀವನ ಜಗತ್ತಿಗೆ ದೇವರಾದ ರೈತ, ದೇವರಾದ ರೈತ. ಈ ರೈತನ ಮೇಲೆ ಗೋಳಲ್ಲಿ ಬೆಂಡ ಆಗಿ ಹೋಗಿದೆ ರೈತರ ಬದುಕು. ಅನ್ಯಾಯ, ಅಧರ್ಮ, ಅಕ್ರಮವನ್ನು ಪಡೆದು ನಿಮ್ಮ ಪುಂಡಾಟಿಕೆಗಳನ್ನ ಕಾಲ ಎಂಬ ಕರ್ಮಘಟ್ಟದಲ್ಲಿ ಹುಟ್ಟಿ ಬಂದಿರುವನು. ಈ ಊರಿನಲ್ಲಿ ನಡೀತಾ ಇರುವ ಮೋಸದ ಸರ್ವಾಧಿಕಾರಿಗೆ ಸತ್ಯದ ಸಾಮ್ರಾಜ್ಯವನ್ನ ಕಟ್ಟಿ ಕರ್ಣ ದೊಡ್ಡ ಮಾತು ಇಟ್ಟ ಹೆಜ್ಜೆ ದೊಡ್ಡ ಚಾವನ್ನ ಸಾಧಿಸುವವರೆಗೂ ಸಮಾಧಾನ ಸೇಡಿಗೆ ಸಿಡಿದಂತ ಈ ಕರ್ಣನೇ ಹಲೋ ಮಿಸ್ಟರ್, ಇದೇನಿದು ಎದೆ ಹುಟ್ಟಿಸಿಕೊಂಡು ಈ ರೀತಿ ನಿಂತಿರುವೆಯಲ್ಲ? ನಮ್ಮಂತ ಹರಿಯ ದುಡಿಗೆರು ಕಂಡರೆ ಈ ರೀತಿ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕನೇ ಇರಬೇಕು. ಕಾಮುಕ ಹುಟ್ಟುವ ಪ್ರತಿಯೊಂದು ಮನೆಯಲ್ಲಿ ಗಂಡು ಮಕ್ಕಳಿಗೆ ಏನೇ
ಅರ್ಧಂಬರ್ಧ ಬಟ್ಟೆಯನ್ನ ತೊಟ್ಟು ಬೀದಿಗೆ ಬಂದ್ರೆ ನೋಡು, ಈ ಸಮಾಜದ ಹೆಣ್ಣಿನ ಮೇಲಿನ ಗೌರವವೇ ಹಾಳಾಗ್ತದೆ. ಅರ್ಧಂಬರ್ಧ ಬಟ್ಟೆಯನ್ನುಟ್ಟು ಎದೆಯನ್ನ ಒಪ್ಪಿಸಿ ಬೀದಿಯಲ್ಲಿ ಬರುತ್ತಾ ಇರುವ ನಮ್ಮಂತ ಹುಡುಗರನ್ನು ಹಾಳು ಮಾಡುವುದಕ್ಕೆ ನಿಮ್ಮಂತವರಿಂದಲೇ ಈ ಪವಿತ್ರವಾದ ಸಮಾಜ ಹಾಳಾಗಿ ಹೋಗ್ತಾ ಇದೆ. ನೀನು ಕೆಟ್ಟೋಗಿದ್ದೆ ಎಂದು ನಾನು 4 ಗೋಡೆ ಮಧ್ಯೆ ಇರಬೇಕೆ? ಹಾಗಿದ್ದ ಮೇಲೆ ಹೆಣ್ಣಿನ ಜೀವನವೇ ಇಷ್ಟೇ? ಹೆಣ್ಣಿಗೆ ಸ್ವತಂತ್ರ ಬೇಡವೇ? ನಿನ್ನಂತ ಗಂಡಸರ ಮಾತನ್ನು ಕೇಳಿಕೊಂಡು ನನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳಬೇಕೆ? ಅರ್ಧಂಬರ್ಧ ಬಟ್ಟೆಯನ್ನುಟ್ಟು ಎದೆಯನ್ನ ಉಬ್ಬಿಸಿ